ಜಗತ್ತಿನ ನಮ್ಮ ಸಮಕಾಲೀನ ಲೇಖಕರಲ್ಲಿ ಅನುವಾದವನ್ನು ಒಂದು ವ್ರತದ ಹಾಗೆ ಹಿಡ್ಕೊಂಡು ಅದರಲ್ಲೂ ಸ್ತ್ರೀ ಸಂವೇದನೆಯ ಬರಹಗಳನ್ನು ಜಗತ್ತಿನ ಬೇರೆ ಬೇರೆ ಚಿಂತಕರಿಂದ ಕನ್ನಡಕ್ಕೆ ತಂದು ಕೊಡ್ತಾ ಇದ್ದ ಶ್ರೀಮತಿಯವರು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು, ಪುಸ್ತಕ ಬಿಡುಗಡೆ ಮಾಡಬೇಕಾಗಿತ್ತು. ಅವ್ರ ಬದಲಿಗೆ ನಾನು ಸಂತೋಷದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ 2 ನಿಮಿಷ ನನಗೆ ತೋಚಿದ ಮಾತನ್ನು ಆಡ್ತೇನೆ. JP ಅವರ ಈ ಅನುವಾದದ ಪುಸ್ತಕಕ್ಕೆ ನಾನು ಇವತ್ತು ಮಾತಾಡುವ ಒಂದು ಆಕಸ್ಮಿಕ ಅವಕಾಶಕ್ಕೆ ನಾನು ಸಂತೋಷ ಆಗ್ತಿದೆ. ಯಾಕೆಂದರೆ ನಾನು ಮಾಡಿದ ಮೊಟ್ಟ ಮೊದಲ ಅನುವಾದವನ್ನು JPಯೇ ಮಾಡಿಸಿತ್ತು, ಗೂಗಿ ವಾತ್ಯಾಂಗು. ಬಹುಶಃ ಒಂದು 30 ವರ್ಷದ ಹಿಂದೆ. ನನಗೆ ಅಷ್ಟು ಇಂಗ್ಲೀಷ್ನಲ್ಲಿ ಈಗಲೂ ಇಲ್ಲ, ಆಗ ಇನ್ನೂ ಕಡಿಮೆ ಇತ್ತು ಹಿಡಿತ. ಬಹಳ ಕಷ್ಟಪಡ್ತಿದ್ದೆ, ಯಾಕಂದರೆ ಅವನೊಬ್ಬ ಮಾರ್ಕ್ಸ್ವಾದಿ ಚಿಂತಕ. ಆಫ್ರಿಕನ್ ಬುಡಕಟ್ಟುಗಳ ಅನುಭವಗಳನ್ನು ಆ ಒಂದು ಮಾರ್ಕ್ಸ್ವಾದಿ ಚಿಂತನೆಯಲ್ಲಿ ಅದ್ಭುತವಾಗಿ ಬೆಸೀತಾ ಬಹಳ ಆಳವಾಗಿ ಆಲೋಚನೆ ಮಾಡೋನು. ನನಗೆ ಬಹಳ ಕಷ್ಟ ಆಗ್ತಿತ್ತು ಅನುವಾದ ಮಾಡೋದು. ಮತ್ತು ಅವರಲ್ಲಿ ಹೇಳಿದೆ, ಇದು ಯಾಕೋ ಆಗ್ತಾಯಿಲ್ಲ JP ನನಗೆ ಅಂತ. ಇಲ್ಲ, ಇನ್ನೊಂದು ಸಲ ಟ್ರೈ ಮಾಡಿ ಅಂತ. ಸೊ ಅದನ್ನು ನಾನು ಮಾಡಿದೆ. ನನ್ನ ಮೊದಲ ಅನುವಾದದ ಕೃತಿಗೆ JP ಅವರೇ ಕಾರಣ ಆದರು. ಇವತ್ತು ನನ್ನ ಗೆಳೆಯರೆಲ್ಲ ಮಾತಾಡಿದ್ದು ನೋಡುವಾಗ ಬಾಲ್ಗೋಪಾಲ್ ಅವರ ಬಗ್ಗೆ ಅದೊಂಥರ ನಮ್ಮ ವಿಶ್ವವಿದ್ಯಾಲಯಗಳ ವಿಮರ್ಶೆ ಥರ ಇದೆ. ಇದು ವಿಶ್ವವಿದ್ಯಾಲಯದಲ್ಲಿರೋ ವ್ಯಕ್ತಿ ಯಾಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಅನ್ನೋ ಪ್ರಶ್ನೆಯನ್ನು ನಾವು ತಗೊಂಡ್ರೆ, ನಮ್ಮ ವಿಶ್ವವಿದ್ಯಾಲಯಗಳು ಏನಾಗ್ತವೆ ಅನ್ನೋದರ ಪ್ರಶ್ನೆಗೂ ಹೋಗಬೇಕಾಗ್ತದೆ. ಹೀಗಾಗಿ ಇಡೀ ಬಾಲ್ಗೋಪಾಲ್ ಅವರ ಜೀವನದ ಹೊರಳಿಕೆಗಳು, ಅವರ ಆ್ಯಕ್ಟಿವಿಸಮ್ಮು, ಅವ್ರು ಮಾಡಿದ ಬರಹಗಳು, ಅವರ ವ್ಯಕ್ತಿತ್ವದ, ಅವರ ಘನ ವ್ಯಕ್ತಿತ್ವದ ಚಳುವಳಿಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವರಿಗಿದ್ದ ಒಂದು ಸಂವೇದನೆಯ ಚಲನಶೀಲತೆಯ ಸಂಕೇತ ಮಾತ್ರ ಅಲ್ಲ, ಅದು ಪರೋಕ್ಷವಾಗಿ ವಿಶ್ವವಿದ್ಯಾಲಯಗಳನ್ನು ಕೂಡ ಅದು ವಿಮರ್ಶೆ ಮಾಡ್ತಾ ಇದೆ. ಯಾಕಂದರೆ ವಿಶ್ವವಿದ್ಯಾಲಯಗಳ ಒಳಗಡೆ ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಪರೋಕ್ಷವಾಗಿ ಅದು ಸೂಚಿಸ್ತಾ ಇದೆ ಅಂತ ನಾನು ಅದ್ರ ಭಾವಿಸಿದ್ದೀನಿ. ಅನುವಾದದ ಬಗ್ಗೆ 2 ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕನ್ನಡದ ಅನುವಾದದ ಚರಿತ್ರೆಯಲ್ಲಿ ಇದು ಅನುವಾದದ ಕೃತಿ, ಆದ್ದರಿಂದ 3 ಬಗೆಯ ಅನುವಾದಗಳಿವೆ, ಇನ್ನೂ ಹಲವುಗಳಿವೆ. ಮುಖ್ಯವಾಗಿ 3 ಮಾದರಿಗಳಿವೆ. ಒಂದು, ಜಗತ್ತಿನ ಸಾಹಿತ್ಯವೆಲ್ಲವೂ ಇಂಗ್ಲೀಷಿಗೆ ಬಂದಿದೆ, ಅತ್ಯುತ್ತಮವಾದ್ದು, ಅದನ್ನು ನಾವು ಕನ್ನಡಕ್ಕೆ ತಂದುಕೊಂಡಿದ್ವಿ. ಟಾಲ್ಸ್ಟಾಯ್ ನಮಗೆ ಈ ರಷ್ಯನ್ ಭಾಷೆಯಿಂದ ಬಂದಿದ್ದಲ್ಲ, ಅದು ರಷ್ಯನ್ನಿಂದ ಇಂಗ್ಲೀಷ್ಗೆ ಹೋಗಿ ಇಂಗ್ಲೀಷಿಂದ ಬಂದದ್ದು. ಮಾರ್ಕ್ವೇಸ್ ಆಗಲಿ, ಜಗತ್ತಿನ ಬಹಳಷ್ಟು ಸಾಹಿತ್ಯ ಕನ್ನಡಕ್ಕೆ ಬಂದಿದ್ದು ಇಂಗ್ಲೀಷ್ ಮೂಲಕ. ಇದು ಒಂದು ಘಟ್ಟ. 2ನೇ ಘಟ್ಟ, ಆಯಾ ಜಗತ್ತಿನ ಭಾಷೆಗಳನ್ನೇ ಕಲಿತು ನಾವು ಅನುವಾದ ಮಾಡೋಕ್ಕೆ ಶುರು ಮಾಡಿದ್ವಿ. ರಷ್ಯನ್ ಭಾಷೆಯನ್ನೇ ಕಲಿತು ಕೆಲವರು ಅನುವಾದ ಮಾಡಿದ್ದಾರೆ. ನವಕರ್ನಾಟಕದಿಂದ ಬಹಳಷ್ಟು ಪುಸ್ತಕಗಳನ್ನು ಅನುವಾದ ರಷ್ಯಾದಲ್ಲೇ ಇದ್ದರು ಅವರು. ಅವ್ರ ಹೆಸರು ಮರ್ತುಬಿಟ್ಟೆ ನಾನು, ಗೋಪಾಲಕೃಷ್ಣ. ಅವ್ರನ್ನ ನಾನು ಭೇಟಿ ಮಾಡಿ ಸಂದರ್ಶನ ಮಾಡೋಕ್ಕೆ ಬಹಳ ಪ್ರಯತ್ನ ಮಾಡಿದೆ, ಆದರೆ ಆಗಲಿಲ್ಲ. ಶಾ ಬಾಲುರಾವ್ ಕೂಡ ರಷ್ಯನನ್ನು ಕಲಿತು ಅನ್ನ ಅಹಮತೋವ ಪದ್ಯಗಳನ್ನು ಅನುವಾದ ಮಾಡಿದರು. ಜಗತ್ತಿನ ಭಾಷೆಗಳನ್ನು ನಾವೇ ಕಲಿಯೋದು ಮತ್ತು ಅನುವಾದ ಮಾಡೋದು. 3ನೇ ವಿಧಾನ, ಭಾರತೀಯ ಭಾಷೆಗಳಲ್ಲಿ ಆ ಭಾಷೆಗಳನ್ನು ಕಲಿತು ಅನುವಾದ ಮಾಡೋದು. JP ಮಾಡಿದ್ದು ಈ ಕೆಲಸ, ಇದು ಬಹಳ ಇಂಪಾರ್ಟೆಂಟ್ ಕೆಲಸ. ಯಾಕಂದರೆ ಭಾರತದಲ್ಲಿ ಹುಟ್ಟಿದ ಭಾಷಾ ಸಾಹಿತ್ಯ ಏನಿದೆ, ಬೇರೆ ಬೇರೆ ಭಾಷೆಗಳಲ್ಲಿ ಸಾಹಿತ್ಯ ಅಕಾಡೆಮಿ ಅದನ್ನು ಅನುವಾದ ಮಾಡಿಕೊಡ್ತಾ ಇದೆ. ಆದರೆ ಅದು ಇಂಗ್ಲೀಷಿಗೆ ಬರ್ತಾ ಇತ್ತು ಅನೇಕ ಸಲ. ಅದೊಂದು ಬಹಳ ದಾರುಣವಾದ ಸಂಗತಿ. ಅದು ನಮ್ಮದೇ ದೇಶದ ಭಾಷೆಗಳನ್ನು ನಾವು, ಅಲ್ಲಿ ಹುಟ್ಟಿದ ಸಾಹಿತ್ಯವನ್ನು ನಾವು ಇಂಗ್ಲೀಷ್ ಮೂಲಕ ಪಡ್ಕೊಳ್ತಾ ಇದ್ವಿ. ಆದರೆ ಈಚೆಗೆ ಈ ಟ್ರೆಂಡ್ ಬದಲಾಗ್ತಾ ಆಯಾ ಭಾಷೆಗಳಲ್ಲೇ ಪರಿಣಿತಿಯನ್ನು ಪಡೆದ ಗೆಳೆಯರು ಅನುವಾದ ಮಾಡ್ತಿದ್ದಾರೆ. ಇದು ಕನ್ನಡದ
ಸಂವೇದನೆಗೆ, ಕನ್ನಡದ ಅರಿವನ್ನು ವಿಸ್ತರಿಸೋದಕ್ಕೆ, ಕನ್ನಡಿಗರ ಅರಿವನ್ನು ವಿಸ್ತರಿಸೋದಕ್ಕೆ ಬೇರೆ ಥರದಲ್ಲಿ ಅದು ಕೆಲಸ ಮಾಡ್ತಿದೆ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ. ಕನ್ನಡದಲ್ಲಿ JP ಥರ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂಥ ಸುಜ್ಞಾನ ಮೂರ್ತಿಯವರು ಒಂದು 50 ಪುಸ್ತಕಗಳನ್ನು ತೆಲುಗಿನಿಂದ ತಂದಿದ್ದಾರೆ. ಇದೆಲ್ಲ ನೋಡುವಾಗ ನನಗೆ ಕನ್ನಡದಿಂದ ಏನು ಹೋಗ್ತಾ ಇದೆ ಬೇರೆ ಭಾಷೆಗೆ, ತಮಿಳಿಗೆ, ತೆಲುಗಿಗೆ, ಮಲಯಾಳಕ್ಕೆ, ನಾವು ತರ್ತಾ ಇದ್ದೀವಿ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ, ನಮ್ಮ ಭಾರತೀಯ ಭಾಷೆಗಳಲ್ಲಿ. ನಮ್ಮಿಂದ ಏನು ಭಾರತದ ಭಾಷೆಗಳಿಗೆ ಹೋಗ್ತಾ ಇಲ್ವಾ? ಹೋಗ್ತಿದ್ರೆ ಯಾವುದು? ಅಥವಾ ಹೋಗುವಷ್ಟು ಶಕ್ತವಾದ ಸಾಹಿತ್ಯವನ್ನು ನಾವು ಸೃಷ್ಟಿ ಮಾಡ್ತಾ ಇಲ್ವೇ? ನಮ್ಮಲ್ಲೊಬ್ಬ ಬಾಲಗೋಪಾಲ್ ಇಲ್ಲವೇ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೊಬೇಕಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಭಾರತೀಯ ಭಾಷೆಗಳಿಂದ ಮತ್ತೊಂದು ಭಾರತೀಯ ಭಾಷೆಗೆ ಹೋಗೋದು ನಮ್ಮ ಫೆಡರಲ್ ತತ್ವಕ್ಕೆ ಅನುಗುಣವಾದ ಒಂದು ಕೆಲಸ ಅಂತ. ಅಂದರೆ ನಾವು ಭಾರತದ ಭಾಷೆಗಳಲ್ಲೇ ಒಂದು ಸೋದರತ್ವದ ಒಂದು ಸಂಬಂಧ ಅದನ್ನು ಬಲಗೊಳಿಸೋಕ್ಕೆ ಬಹಳ ಬೇಕಾಗ್ತದೆ. ಯಾಕಂದರೆ ಇವತ್ತು ಒಕ್ಕೂಟ ಸರ್ಕಾರವು ಒಂದು ಕೇಂದ್ರೀಕೃತವಾದ ಒಂದು ರಾಜಕೀಯ ವ್ಯವಸ್ಥೆಯನ್ನು ರೂಪಿಸ್ತಾ ಹಿಂದಿಯನ್ನು, ಸಂಸ್ಕೃತವನ್ನು, ಜಾಗತೀಕರಣವು ಅಥವಾ ಮಾರುಕಟ್ಟೆ ಎಕಾನಮಿಯು ಇಂಗ್ಲೀಷನ್ನು ಹೇರ್ತಾ ಇರುವಾಗ ಭಾರತೀಯ ಭಾಷೆಗಳ ನಡುವಿನ ಒಂದು ಸಂವಾದದ ಪ್ರಶ್ನೆ ಇದೆಯಲ್ಲ, ಅದು ಇವಾಗ ಒಂಥರ ಡಿಸ್ಮಿಸ್ ಆಗೋ ಥರ ಆಗ್ತಾ ಇರುವಾಗ ಅದಕ್ಕೆ ಪ್ರತಿಯಾಗಿ ನಮ್ಮ ಲೇಖಕರು, ನಮ್ಮ ಅನುವಾದಕರು ಭಾರತೀಯ ಭಾಷೆಗಳಲ್ಲಿರುವ ಅತ್ಯುತ್ತಮ ಸಾಹಿತ್ಯವನ್ನು ಪರಸ್ಪರ ಅನುವಾದಿಸಿಕೊಳ್ಳುವ, ಪರಸ್ಪರ ಹಂಚಿಕೊಳ್ಳುವ ಒಂದು ಸಂವಾದದ ಸಂಸ್ಕೃತಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದು ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸಿದ್ದೇನೆ. ಅಂಥ ಒಂದು ಸಂವಾದದ ಸಂಸ್ಕೃತಿಯ ಭಾಗವಾಗಿ ಈ ಪುಸ್ತಕ ಬಂದಿದೆ. ಭಾಳ ಹಿಂದೆ ಕನ್ನಡದಲ್ಲಿ ನೇರವಾಗಿ ಬಂಗಾಳಿಯನ್ನು ಕಲಿತು ಸಾವಿತ್ರಮ್ಮ, ಅಹೋಬಲ ಶಂಕರ ಅವರೆಲ್ಲ ನೇರವಾಗಿ ಬಂಗಾಳಿಯಿಂದ ಕನ್ನಡಕ್ಕೆ ತರ್ತಾಯಿದ್ರು. ಎಷ್ಟೋ ಸಲ ಶರತ್ಚಂದ್ರ ಚಟರ್ಜಿಯವರ ಪುಸ್ತಕಗಳು ಬಂಗಾಳಿನಲ್ಲಿ ಪ್ರಕಟಣೆ ಆಗಿರಲಿಲ್ಲ, ಹಸ್ತಪ್ರತಿನ ಹಿಡ್ಕೊಂಡು ಬಂದು ಕನ್ನಡದಲ್ಲಿ ತರ್ತಾಯಿದ್ರು. ಸೊ ಇವಾಗ ಒಡಿಯಾದಂಥ ಭಾಷೆಯಿಂದ ಅಲ್ಲೂರಿ ವರ್ಮಾ ಅಂತ ಒಬ್ಬ ಗೆಳೆಯ ಒಡಿಯಾ ಭಾಷೆಯನ್ನು ಕಲಿತು ಅನುವಾದ ಮಾಡ್ತಿದ್ದಾರೆ. ನಲ್ಲತಂಬಿಯವರು ತಮಿಳಿಂದ ತರ್ತಾ ಇದ್ದಾರೆ. ಮಲಯಾಳದಿಂದ ಕನ್ನಡಕ್ಕೆ, ಕನ್ನಡದಿಂದ ಮಲಯಾಳಕ್ಕೆ ಹೋಗುವಂಥ ಬಹಳ ದೊಡ್ಡದಾದ ಪರಂಪರೆ ಇದೆ. ಹೀಗೆ ಭಾರತೀಯ ಭಾಷೆಗಳು ತಮ್ಮಲ್ಲಿ ಸೃಷ್ಟಿಯಾದ ಅತ್ಯುತ್ತಮ ಚಿಂತನೆಯನ್ನು, ಸಾಹಿತ್ಯವನ್ನು ಪರಸ್ಪರ ಅನುವಾದ ಮಾಡಿಕೊಳ್ಳುವ ಹಾಗೆ, ಪರಸ್ಪರ ಸಂವಾದ ಮಾಡಿಕೊಳ್ಳುವ ಹಾಗೆ ಏನು ನಡೀತಾ ಇದೆ ಅನುವಾದದ ಕೆಲಸ, ಇದೊಂದು ರಾಜಕೀಯ ಕ್ರಿಯೆ ಅಂತ ನಾನು ಕರೆಯೋಕ್ಕೆ ಬಯಸ್ತೀನಿ. ಯಾಕಂದರೆ ಒಂದು ಕೇಂದ್ರೀಕೃತ ಆಲೋಚನಾ ಕ್ರಮದ ವಿರುದ್ಧ ಎದ್ದ ಒಂದು ಬಂಡಾಯದ ಹಾಗೆ ಕೂಡ ನನಗೆ ಇದು ಕಾಣಿಸ್ತಾ ಇದೆ. ಇದು ಇನ್ನೊಂದು ಸ್ತರಕ್ಕೆ ಕೂಡ ಹೋಗಬೇಕು. ನಮ್ಮಲ್ಲಿ ಬ್ಯಾರಿ ಭಾಷೆಯಲ್ಲಿ ಅಥವಾ ತುಳು ಭಾಷೆಯಲ್ಲಿ ಕೂಡ ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆ, ಗೊತ್ತಿಲ್ಲ. ಲಂಬಾಣಿ ಭಾಷೆಯಲ್ಲಿ ಕೂಡ ಸಾಹಿತ್ಯಗಳು ಸೃಷ್ಟಿ ಆಗ್ತಾ ಇರ್ಬೋದು. ಸೊ ಇವುಗಳ ಜೊತೆಗೆ ಕೂಡ ಕನ್ನಡ ಅನುಸಂಧಾನ ಮಾಡಬೇಕಾದ ಒಂದು ಸಂದರ್ಭ ಇದೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ನನಗೂ ಪರೋಕ್ಷವಾಗಿ ಗುರುಗಳಾದ SS ಹಿರೇಮಠರ ಪ್ರಸ್ತಾಪವನ್ನು ಗೆಳೆಯ ಶ್ರೀಪಾದ್ ಮಾಡಿದರು. ಅವರು ನನಗೆ ನೆರೆಮನೆಯವರಾಗಿಯೂ ಇದ್ದರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಲವು ಕಾಲ ನಾವು ಸಹೋದ್ಯೋಗಿಯಾಗಿದ್ವಿ. ಅವರು ಮತ್ತು ಬಾಲಗೋಪಾಲ್ ಅಕಸ್ಮಾತಾಗಿ ಮಾಡಿದರು. ಆದರೆ ಭಾಳ ಇಂಟ್ರೆಸ್ಟಿಂಗ್ ಆದ ಸಾಮ್ಯಗಳಿವೆ ಇಬ್ಬರ ನಡುವೆ. ಇಬ್ಬರೂ ಕೂಡ ಒಂದು ಪಾರ್ಟಿಯಲ್ಲಿ ಸದಸ್ಯರಾಗಿದ್ದವರು. ಆದರೆ ಸಂಶೋಧಕರಾಗಿ, ಆ್ಯಕ್ಟಿವಿಸ್ಟ್ಗಳಾಗಿ ತಾವು ಮಾಡ್ತಿದ್ದ ಸಂಶೋಧನೆ ಮತ್ತು ಪಾರ್ಟಿಯ ಸಿದ್ಧಾಂತಗಳ ನಡುವೆ ಒಂದು ದೊಡ್ಡ ವೈರುಧ್ಯ, ಕಂದಕ ಕ್ರಿಯೇಟ್ ಆಯಿತು ಮತ್ತು ಅದರಿಂದ ಆಚೆ ಬಂದರು. ಹಿರೇಮಠ ಅವರು ತಮ್ಮ ಕೊನೆಯ ದಿನಗಳಲ್ಲಿ ದಲಿತ ಸಂಸ್ಕೃತಿ ಬಗ್ಗೆ ಅಪಾರವಾದ ಅಧ್ಯಯನಗಳನ್ನು ಮಾಡಿದರು. ಮೂಲತಃ ಮಾರ್ಕ್ಸಿಸ್ಟ್ ಆಗಿದ್ದರು ಅವರು. ದಲಿತ ಸಂಸ್ಕೃತಿ, ಆದರೆ JP ಹೇಳಿದ್ದು ಸರಿ, ಒಂದನ್ನು ಬಿಟ್ಟು ಇನ್ನೊಂದು ಹಿಡಿಬೇಕಾಗಿಲ್ಲ. ನಾವು ಒಂದು ಬಹುತ್ವ ಅನ್ನೋದನ್ನು, ಸೈದ್ಧಾಂತಿಕ ಬಹುತ್ವ ಕೂಡ ನಾವು ಮಾಡೋಕ್ಕೆ ಸಾಧ್ಯ ಇದೆ. ಸಮಾನ ಆಲೋಚನಾ, ಸಮಾನ ಮನಸ್ಕ ಸಿದ್ಧಾಂತಗಳು ಒಟ್ಟಿಗೆ ಕೆಲಸ ಮಾಡೋ ಸನ್ನಿವೇಶವನ್ನು ಕೂಡ ನಾವು ಪರಿಭಾವಿಸಬೇಕಾಗಿದೆ. ಅವರು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದಮೇಲೆ ಒಂದು ದಲಿತ ಸಂಸ್ಕೃತಿ ಪುಸ್ತಕ ಬರೆದರು ಮತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ತಿರುಗಿ ಹೇಗೆ ದಲಿತರ ಒಳಗಡೆ ಇರುವಂತಹ ಸಾಂಸ್ಕೃತಿಕವಾದ ಅನೇಕ ವಿನ್ಯಾಸಗಳು ಕರ್ನಾಟಕ ಸಂಸ್ಕೃತಿಯ ಬಹಳ ಮುಖ್ಯವಾದ ಸಂಗತಿಗಳು ಅಂತ ಅವರು ಆಲೋಚನೆ ಮಾಡಿದರು. ಸೊ ಅನೇಕ ಸಲ ಸಿದ್ಧಾಂತಗಳು ಅಥವಾ ಪಕ್ಷಗಳ ಜೊತೆಗೆ ಒಂದು ಬಗೆಯ ವಿರಸದಿಂದಲೇ ಈ ಹೊಸ ಚಿಂತನೆ ಇಂಟೆಲೆಕ್ಚುಯಲ್ಗಳಿಂದ ಸೃಷ್ಟಿಯಾಗ್ತದೆ, ಅಥವಾ ನಿಜವಾದ ಇಂಟೆಲೆಕ್ಚುಯಲ್ ಹಾಗೆ ಪಕ್ಷದ ಚೌಕಟ್ಟಿನ ಒಳಗಡೆನೇ ಕೆಲಸ ಮಾಡೋಕ್ಕೆ ಅನೇಕ ಸಲ ಸಾಧ್ಯ ಆಗಲ್ಲ. ಹಾಗಾಗಿ ಇವತ್ತು ಏನು ಒಂದು ಹೆಸರು ಬಂತು, ಅದು ಬಾಲಗೋಪಾಲ್, ಕನ್ನಡದ ಬಾಲಗೋಪಾಲ್ ಥರ ಅವರು ಕೆಲಸ ಮಾಡಿದರು ಅಂಥೇಳಿ ನನಗಾದರೂ ಅನಿಸ್ತದೆ. ಈ ಅತ್ಯುತ್ತಮ ಕಾರ್ಯಕ್ರಮಕ್ಕೆ ನನಗೆ ಅಕಸ್ಮಾತಾಗಿ ಕರೆದು ಇದನ್ನು ಕೇಳಿಸ್ಕೊಳ್ಳೋಕ್ಕೆ, ನಾಲ್ಕು ಮಾತಾಡೋದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ರಿಗೂ ಧನ್ಯವಾದ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.